ನಮ್ಮ ಸರ್ಕಾರ ಬಂದ್ರೆ ಪೊಲೀಸರಿಗೆ AK-47 ಕೊಡ್ತೀವಿ. ದಾವಣಗೆರೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ನೀಡಿದ್ದಾರೆ. ಯಾರಾದ್ರೂ ದೇವರಿಗೆ ಐ ಲವ್ ಯು ಅಂತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಂದ್ರೆ ಫೈರ್ ಬ್ರ್ಯಾಂಡ್ ಅಂತಾನೆ ಅನ್ಸ್ಕೊಳ್ಳುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈಗ ಬಾಯಿ ಮಾತಲ್ಲಿ AK-47 ಸಿಡಿಸ್ತಾ ಇದ್ರು. ಬಟ್ ಈಗ ನಮ್ಮ ಸರ್ಕಾರ ಏನಾದರೂ ಬಂದ್ರೆ ಪೊಲೀಸರಿಗೆ ನಾವು AK-47 ಕೊಟ್ಟು ಬಿಡ್ತೀವಿ ಅಂತ ಹೇಳಿ ದಾವಣಗೆರೆಯಲ್ಲಿ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರಾದರೂ ದೇವರಿಗೆ ಐ ಲವ್ ಯು ಅಂತಾರ, ಇನ್ನೂ 2 ವರ್ಷ ಐ ಲವ್ ಯು ಹೇಳ್ರಿ, ಇನ್ನೆರಡು ವರ್ಷ ಬಳಿಕ ಹಿಂದೂಗಳ ಸರ್ಕಾರ ಬರುತ್ತೆ, 2028ಕ್ಕೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಸರ್ಕಾರ 5 ಗ್ಯಾರಂಟಿ ಕೊಟ್ಟಿದೆ, ನಮ್ಮ ಸರ್ಕಾರ ಬರೋದು 6ನೇ ಗ್ಯಾರಂಟಿ. ವಿಧಾನಸಭೆ ಮುಂದೆ ನಾನು ಸಿದ್ದೇಶ್ವರ JCB ಪೂಜೆ ಮಾಡಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀನಿ ಅನ್ನುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ಭ್ರಷ್ಟಾಚಾರ ಮಾಡಿ ಹಗಲು ದರೋಡೆ ಸಿಂಹ ಸ್ವಪ್ನ ಆಗ್ತೀವಿ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಮಾಡ್ತೀವಿ, ಅವ್ರದೇನು ತಪ್ಪಿಲ್ಲ. ನಾಳೆ ನಮ್ಮ ಸರ್ಕಾರ ಬರ್ತದೆ ತಿಳ್ಕೋರಿ, ನಾವು ಹೇಳಿದಾಗ ಅವ್ರಿಗೆ ಕೇಳ್ತಾರೆ. ಯಾರು DJ ಹಚ್ಚಿಸ್ಕೊಟ್ಟಿಲ್ಲಲ್ಲ ಅವ್ರ ಮನೆಗೆ ಮುಂದೆ ನಾನೇ ಆರ್ಡರ್ ಮಾಡ್ತೀವಿ, 1 ತಾಸು. ನಮ್ಮ ಅಸ್ಸಾಂ ಮುಖ್ಯಮಂತ್ರಿಗಳು ಒಂದು ಮನೆ ಆದೇಶ ಮಾಡ್ಯಾರ. ಏನ್ ಮಾಡ್ಯಾರ ಅಂದ್ರ, ಯಾರು ನವರಾತ್ರಿ ಒಳಗ ದೇವಿ ಕಾರ್ಯಕ್ರಮಕ್ಕೆ ಏನಾದ್ರು ಅಡೆತಡೆ ಮಾಡಿದ್ರೆ ಶೂಟ್ ಅಂಡ್ ಸೈಡ್. ಪೊಲೀಸ್ ಕೈಯಾಗಿ ಏನದು ಹಳಿ ಬಂದೂಕ ನಿಮ್ಮೆಲ್ಲ ರಾಷ್ಟ್ರದಿಂದ ಮುಖ್ಯಮಂತ್ರಿ ಆದ್ರೆ ಎಲ್ಲ AK-47 ಫುಲ್ ಪರ್ಮಿಷನ್ ಕೊಡ್ತೀನಿ ಅವ್ರಿಗೆ.